हेलो फ्रेंड्स नमस्कार ನಾನು ಸೋಮಶೇಖರ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ Asksomz 12ರಲ್ಲಿ ಸೋ ಈ ಒಂದು ಎಪಿಸೋಡ್ ತುಂಬಾ ಮಸಾಲೆದಾರ್ ಆಗ್ತಾ ಇದೆ ನಿಮ್ಮ ಒಂದು ಲೈಕ್ಸ್ ಮತ್ತೆ ನಿಮ್ಮ ಕಮೆಂಟ್ಸ್ ನೋಡಿ ತುಂಬಾ ಮೋಟಿವೇಟ್ ಆಗಿ ಇನ್ನಷ್ಟು ಮಜದಿಂದ ಈ ಒಂದು ವಿಡಿಯೋನ ಮಾಡಕ್ಕೆ ಇಷ್ಟಪಡ್ತಾ ಇದೀವಿ ಅದಕ್ಕೂ ಮುಂಚೆ ಒಂದು ಚಿಕ್ಕ ಅಪ್ಡೇಟ್ ಏನಪ್ಪಾ ಅಂತ ಅಂದ್ರೆ ಇದೇ ರೀತಿ ನಿಮ್ಮ ಲೈಕ್ಸ್ ಮತ್ತೆ ಕಮೆಂಟ್ಸ್ ನಮಗೆ ಇರಲಿ ನಿಮ್ಮ ಒಂದು ಬೆಂಬಲ ಸಪೋರ್ಟ್ ಇದೇ ರೀತಿ ಇರಲಿ ಪ್ರತಿ ಒಂದು ವಿಡಿಯೋನಲ್ಲಿ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ ಕಳೆದ ಒಂದು ವಿಡಿಯೋನಲ್ಲಿ ತುಂಬಾ ಒಂದು ಕಮೆಂಟ್ಸ್ ಬಂದಿತ್ತು ತುಂಬಾ ಲೈಕ್ಸ್ ಕೂಡ ಬಂದಿತ್ತು ಇದೇ ರೀತಿಯ ಒಂದು Q&A ಎಪಿಸೋಡ್ ಆಗಿರಲಿ ಅಥವಾ ಬೇರೆ ಬೇರೆ ಒಂದು ಹೊಸ ಎಪಿಸೋಡ್ಗಳು ಕೂಡ ಮುಂದಿನದಲ್ಲಿ ಬರ್ತಾ ಇದೆ ಇವನ್ನ ಕೂಡ ಫಾಲೋ ಮಾಡ್ತಾ ಇರಿ ಜಸ್ಟ್ ಲೈಕ್ ಮತ್ತು ಕಮೆಂಟ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಸಾಕು ಅಷ್ಟೇ ಸೋ ಅದರ ಬನ್ನಿ ಈ ಒಂದು ಎಪಿಸೋಡ್ನ ಶುರು ಮಾಡೋಣ ಮೊದಲನೇ ಕ್ವೆಶ್ಚನ್ ಬರುತ್ತೆ ವಿಲ್ಸನ್ ಅವರು ಕೇಳ್ತಾ ಇದ್ದಾರೆ ನೀವು ಇಷ್ಟಪಟ್ಟು ಮಾಡೋ ಕೆಲಸ ಯಾವುದು ಮತ್ತೆ ನಿಮ್ಮ ಯೂಟ್ಯೂಬ್ ಅರ್ನಿಂಗ್ ನ ಕೇಳಿದರೆ ನಾನು ಇಷ್ಟಪಟ್ಟು ಮಾಡೋ ಕೆಲಸ ಏನಪ್ಪಾ ಅಂತಂದ್ರೆ ಸದ್ಯಕ್ಕೆ ಯೂಟ್ಯೂಬ್ ಮಾತ್ರ ಆಗಿದೆ ಅದರೊಂದಿಗೆ ಟೆಕ್ನಾಲಜಿ ಗ್ಯಾಜೆಟ್ಸ್ ಮತ್ತೆ ಒಂದು ಇಲೆಕ್ಟ್ರಾನಿಕ್ ಯಾವುದೊಂದು ಹೊಸ ಫೀಚರ್ ಆಗಲಿ ಹೊಸ ಸ್ಮಾರ್ಟ್ ಫೋನ್ ಅದಕ್ಕೆ ತುಂಬಾ ಇಷ್ಟ ಆಗುತ್ತೆ ಇದಕ್ಕಿಂತ ಜಾಸ್ತಿಯಾಗಿ ನನಗೆ ನನ್ನ ಒಂದು ವಿಡಿಯೋ ಎಡಿಟ್ ಮಾಡೋದಾಗ್ಲಿ ಶೂಟ್ ಮಾಡೋದಾಗ್ಲಿ ಅಥವಾ ಫೋಟೋಶಾಪ್ ಆಗಿರಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಕೆಲಸಗಳನ್ನ ಮಾಡಬೇಕಾದ್ರೆ ಅದರಲ್ಲೂ ಎಡಿಟಿಂಗ್ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಇನ್ನು ನಿಮ್ಮೊಂದು ಎರಡನೇ ಕ್ವೆಶ್ಚನ್ ನನ್ನೊಂದು ಯೂಟ್ಯೂಬ್ ಅರ್ನಿಂಗ್ ನ ನೋಡ್ಕೋಬೇಕಾದ್ರೆ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ ಕಮಿಂಗ್ ಸೂನ್ ಬರ್ತಾ ಇದೆ ಒಂದು ವಿಡಿಯೋ CTV ಕರ್ನಾಟಕ ಅವ್ರು ಕೇಳ್ತಾ ಇದ್ದಾರೆ ನೀವು ಯೂಸ್ ಮಾಡ್ತಿರೋ ಮೈಕ್ ಯಾವುದು ಸದ್ಯಕ್ಕೆ ನಾನು ಈ ಒಂದು ಕಾಲರ್ ಮೈಕ್ ನ ಯೂಸ್ ಮಾಡ್ತಾ ಇದ್ದೀನಿ ಬೋಯಾ ಅವ್ರದ್ದು ಇದನ್ನ ಬಿಟ್ಟರೆ Zoom H1 ಮೈಕ್ ನ ಕೂಡ ನಾನು ಯಾವಾಗಾದ್ರೂ ಒಂದು ಪ್ರೊಫೆಷನಲ್ ವಿಡಿಯೋ ಮಾಡಬೇಕಾದ್ರೆ ಅದನ್ನ ಯೂಸ್ ಮಾಡ್ತೀನಿ ಇವ್ರ ಹೆಸರಿಗೆ ಗೊತ್ತಿಲ್ಲ ಆಪ್ಸ್ ಅಂತ ಹಾಕಿದ್ದಾರೆ ಸೂಪರ್ ವಿಡಿಯೋ ಇನ್ನಷ್ಟು ಗಿವ್ ಅವೇನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಖಂಡಿತ ನಮ್ಮ ಚಾನಲ್ ಗಿವ್ ಅವೇ ತುಂಬಾ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ರಿವ್ಯೂಗೆ ಏನಾದರೂ ಬಂತಪ್ಪ ಅಂತಂದ್ರೆ ಅದನ್ನ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಾನು ಕೂಡ ಪರ್ಚೇಸ್ ಮಾಡಿದ್ದೇನೆ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ತುಂಬಾ ಗಿವ್ ಅವೇ ಬರುತ್ತೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಹನು ಟೆಕ್ ಅವ್ರು ಕೇಳ್ತಾ ಇದ್ದಾರೆ ಸೂಪರ್ ಬ್ರೋ ನೀವು ವಿಡಿಯೋ ಎಡಿಟ್ ಮಾಡೋಕ್ಕೆ ಯಾವ ಸಾಫ್ಟ್ವೇರ್ನ ಯೂಸ್ ಮಾಡ್ತೀರಾ ನಾನಂತೂ ವಂಡರ್ ಶೇರ್ ಫಿಲ್ಮೋರಾನ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನೊಂದು ಇವಾಗ ನನ್ನ ಪ್ರಕಾರ ಒಂದು 80-85% ಕಲ್ಕೊಂಡಿದ್ದೀನಿ ಇನ್ನೂ 15% ಇದರಲ್ಲಿ ಕಲ್ಕೊಳ್ದೆ ಯಾವ ರೀತಿ ನಾವಿಲ್ಲಿಂದ ಬೆಳೀತಾ ಹೋಗ್ತಾ ಇದೀವಿ ಆ ರೀತಿಯಾಗಿ ಇಲ್ಲಿಂದ ಇದೆ ಒಂದು ಸಾಫ್ಟ್ವೇರ್ನಲ್ಲಿ ಒಂದು ಹೊಸ ಫೀಚರ್ನ ನೋಡ್ತೀವಿ ಹೊಸದಾಗಿ ಏನಾದರೂ ಕಲಿಯೋಕ್ಕೆ ಈ ಒಂದು ಸಾಫ್ಟ್ವೇರ್ನಲ್ಲಿ ಸಿಗುತ್ತೆ ಸೊ ತುಂಬಾ ಇಂಟ್ರೆಸ್ಟಿಂಗ್ ಇದೆ ನೀವು ಕೂಡ ಟ್ರೈ ಮಾಡ್ಬೋದು ವಂಡರ್ ಶೇರ್ ಫಿಲ್ಮೋರಾ ನೆಕ್ಸ್ಟ್ ಕ್ವೆಶ್ಚನ್ ರೋಪಿ ಪಾಪ್ಜನ್ ಅವ್ರು ಕೇಳ್ತಾ ಇದ್ದಾರೆ ಮೀ A2 ರಿವ್ಯೂನ ಕೇಳ್ತಾ ಇದ್ದಾರೆ ಖಂಡಿತ ಬ್ರೋ ನಮ್ಮ ಕೈಗೆ ಯಾವಾಗ ಸೇರುತ್ತೆ ಆವಾಗ ಈ ಒಂದು ರಿವ್ಯೂನ ಮಾಡೋಕ್ಕೆ ಇಷ್ಟಪಡ್ತೀವಿ ನೆಕ್ಸ್ಟ್ ಕ್ವೆಶ್ಚನ್ ಬರುತ್ತೆ ಸೈಲೆಂಟ್ ರಾಜ್ ಅವ್ರು ಕೇಳ್ತಾ ಇದ್ದಾರೆ ಯಾರಾದರೂ ಒಬ್ಬ ಸೆಲೆಬ್ರಿಟಿ ಜೊತೆ ಟೆಕ್ನಾಲಜಿ ವಿಡಿಯೋ ಮಾಡಿ ಅಂತ ಇದ್ದಾರೆ ಎಸ್ ಖಂಡಿತ ನಾನೊಂದು ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀನಿ ಮೇ ಬಿ ಆ ಒಂದು ವಿಡಿಯೋ ಕೂಡ ನಿಮ್ಮ ಚಾನಲಲ್ಲಿ ನೋಡೋಕ್ಕೆ ಸಿಗ್ಬೋದು ನೆಕ್ಸ್ಟ್ ಕ್ವೆಶ್ಚನ್ ಬರುತ್ತೆ ಸುಧೀರ್ ಅವ್ರು ಕೇಳ್ತಾ ಇದ್ದಾರೆ ವಿಚ್ ಇಸ್ ದ ಬೆಸ್ಟ್ ಲಾಕ್ ಆ್ಯಪ್ ಅಂತ ಕೇಳ್ತಾ ಇದ್ದಾರೆ ನನ್ನ ಪ್ರಕಾರ ಇಲ್ಲಿಂದ ನೆಕ್ಸ್ಟ್ ನೀವು ಇಲ್ಲಿಂದ ತುಂಬ ಗೆಸ್ ಮಾಡಿದ್ರೆ ಅನ್ಕೋತಾ ಇದ್ದೀನಿ ನೆಕ್ಸ್ಟ್ ಟಾಪ್ 5 ಸೀಕ್ರೆಟ್ ಲಾಕ್ ಅಪ್ಲಿಕೇಶನ್ ತಿಳಿಸ್ಕೊಡ್ತಾ ಇದ್ದೀವಿ ನಿಮಗೆ ಆ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗ್ಬೋದು ಸೊ ನೆಕ್ಸ್ಟ್ ನಮ್ಮ ವಿಡಿಯೋಗಾಗಿ ವೆಯ್ಟ್ ಮಾಡಿ ನೆಕ್ಸ್ಟ್ ಕ್ವೆಶ್ಚನ್ ಬರುತ್ತೆ ರಾಯಲ್ ಲಕ್ಕಿ ಅವ್ರು ಕೇಳ್ತಾ ಇದ್ದಾರೆ ವಿಡಿಯೋ ಚಾಟ್ ಮಾಡ್ಕೋಬೇಕಾದ್ರೆ ಫ್ಲಾಶ್ ಲೈಟ್ ಆನ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಂತ ಕೇಳ್ತಾ ಇದ್ದಾರೆ ನನ್ನ ಪ್ರಕಾರ ಇಲ್ಲಿಂದ ವಾಟ್ಸಪ್ ಆಗಿರಲಿ ಅಥವಾ ಒಂದು ಫೇಸ್ಬುಕ್ನೆಲ್ಲ ಒಂದು ವಿಡಿಯೋ ಕಾಲ್ ಮಾಡಬೇಕಾದ್ರೆ ಯಾವುದೇ ಆ ಥರದ ಒಂದು ಫ್ಲಾಶ್ ಲೈಟ್ ಆನ್ ಮಾಡೋ ಒಂದು ಆಪ್ಷನ್ನ ಕೊಟ್ಟಿಲ್ಲ ಸದ್ಯಕ್ಕೆ ಮುಂದಿನದಲ್ಲಿ ಇದರ ಒಂದು ಅಪ್ಡೇಟ್ ನಮಗೆ ಸಿಗ್ಬೋದು ಖಂಡಿತ ನಾವೆಲ್ಲ ಒಂದು ಹೊಸ ಸ್ಮಾರ್ಟ್ ಫೋನಲ್ಲಿ ಡಿಬಲ್ LED ಫ್ಲಾಶ್ನ ನೋಡ್ತಾ ಇದೀವಿ ತುಂಬ ಜನ ರಾತ್ರಿ ಕೂಡ ವಿಡಿಯೋ ಕಾಲ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವರ ಗರ್ಲ್ ಫ್ರೆಂಡ್ ಜೊತೆ ಸೊ ಮುಂದಿನದಲ್ಲಿ ಅಪ್ಡೇಟ್ ಸಿಗ್ಬೋದು ನೆಕ್ಸ್ಟ್ ಕ್ವೆಶ್ಚನ್ ಬರುತ್ತೆ ಮುರುಗೇಶ್ ಅವ್ರು ಕೇಳ್ತಾ ಇದ್ದಾರೆ ನಿಮ್ಮ ನೆಕ್ಸ್ಟ್ ವಿಡಿಯೋ ಲಾಕ್ ಅಪ್ಲಿಕೇಶನ್ ಬಗ್ಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಎಸ್ ಖಂಡಿತ ನೀವು ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಗೆಸ್ ಮಾಡಿದ್ದಾರೆ ನೆಕ್ಸ್ಟ್ ಅಲ್ಲ ಅದರ ಒಂದು ನೆಕ್ಸ್ಟ್ ವಿಡಿಯೋ ನಿಮಗೆ ಬರುತ್ತೆ ಮೇ ಬಿ ಟ್ಯೂಸ್ಡೇ ಈ ಒಂದು ವಿಡಿಯೋ ಬರ್ಬೋದು ಮಂಗಳವಾರ ಆವಾಗ ಈ ಒಂದು ಟಾಪ್ 5 ಸೀಕ್ರೆಟ್ ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಕ್ವೆಶ್ಚನ್ ಬರುತ್ತೆ ಆಕಾಶ್ ಅವ್ರು ಕೇಳ್ತಾ ಇದ್ದಾರೆ ನಮ್ಮ ಫೋನಲ್ಲಿ HD ವಿಡಿಯೋ ಇರುತ್ತೆ HD ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ಅಲ್ಲಿಂದ ವಿಡಿಯೋ ಕ್ವಾಲಿಟಿ ಕಮ್ಮಿ ಆಗುತ್ತೆ ಹೇಗೆ ಅಂತ ಕೇಳಿದರೆ ನಾವೆಲ್ಲೊಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ 4K ಮಾಡಿರ್ತೀವಿ ಅದೇ ಒಂದು 4K ಕ್ವಾಲಿಟಿ ಸಿಗಲ್ಲ ಏನಕ್ಕಂದ್ರೆ 4K ವಿಡಿಯೋನ ಅಪ್ಲೋಡ್ ಮಾಡಿದ್ರೆ 4K ಆಗಿ ಒಂದು ಯೂಟ್ಯೂಬ್ ಇಟ್ಕೊಳ್ಳಲ್ಲ ಅದನ್ನ ಕಾಂಪ್ರೆಸ್ ಮಾಡಿ ಒಂದು ಕಮ್ಮಿ ಡೇಟಾದಲ್ಲಿ ಒಂದು ಒಳ್ಳೆ ಕ್ವಾಲಿಟಿನೇ ಕೊಡುತ್ತೆ ಬಟ್ ಕಮ್ಮಿ ಡೇಟಾನಲ್ಲಿಂದ ಒಳಗಡೆ ಸೇವ್ ಮಾಡೋಕ್ಕೆ ಇಷ್ಟಪಡುತ್ತೆ ಯೂಟ್ಯೂಬ್ ಅದರ ಜೊತೆ ಕ್ವಾಲಿಟಿ ಜಾಸ್ತಿ ಮಿಸ್ ಆಗಲ್ಲ ನನ್ನ ಪ್ರಕಾರ ಬಟ್ ಸ್ವಲ್ಪ ಎಲ್ಲಾದರೂ ಲಿಟಲ್ ಬಿಟ್ ಇಲ್ಲಿಂದ ಕಮ್ಮಿ ಆಗ್ಬೋದು ವಿಡಿಯೋ ಕ್ವಾಲಿಟಿನಲ್ಲಿ ಇದೇ ರೀತಿಯಾಗಿ ಯೂಟ್ಯೂಬ್ ಇಲ್ಲಿಂದ ಕಾಂಪ್ರೆಸ್ ಮಾಡಿಕೊಂಡು ತಮ್ಮ ಡೇಟಾಗಳನ್ನ ಸೇವ್ ಮಾಡ್ಕೊಳ್ಳುತ್ತೆ ಎಷ್ಟೋ ಲಕ್ಷಗಟ್ಟಲೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಸರ್ ಯೂಟ್ಯೂಬ್ನಲ್ಲಿ ನಿಮಗೆಲ್ಲ ಇದ್ರ ಬಗ್ಗೆ ಒಂದು ಸೀಕ್ರೆಟ್ ವಿಡಿಯೋ ಮಾಡಬೇಕು ಅನಿಸುತ್ತೆ ನೋಡೋಣ ಅಂತೆ ಮಾಡೋಣ ಅಥವಾ ಇಲ್ಲ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನಿರಂಜನ್ ಅವ್ರು ಕೇಳ್ತಾ ಇದ್ದಾರೆ Paytm KYC ಬಗ್ಗೆ ಒಂದು ವಿಡಿಯೋನ ಮಾಡಿ ಅಂತ ಇದ್ದಾರೆ ಖಂಡಿತ Paytm KYC ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕಾಗಿತ್ತು ಬಟ್ ಇಲ್ಲಿಂದ ನಾನಂತೂ ಆಫೀಸಿಯಲ್ ಆಗಿ ಈ ಒಂದು Paytm ಅಪ್ಲಿಕೇಶನ್ ಇಂದ KYC ಮಾಡೋಕ್ಕಾಗಲಿಲ್ಲ ಏನೋ ಎರರ್ ಬಂತು ಒಂದ್ಸಲ ಆಧಾರ್ ಕಾರ್ಡ್ಲಿಂದ ಸರಿಯಾಗಿ ರಿಜಿಸ್ಟ್ರೇಷನ್ ಆಗ್ತಾ ಇರಲಿಲ್ಲ ಮೊಬೈಲ್ ನಂಬರ್ ಎಕ್ಸೆಪ್ಟ್ ಮಾಡ್ಕೊಳ್ತಿರಲಿಲ್ಲ ಅದಕ್ಕಾಗಿ Paytm ಸರ್ವಿಸ್ ಸೆಂಟರ್ ಇಲ್ಲೇ ನಮ್ಮ ಊರಲ್ಲಿ ಇತ್ತು ಅದರಲ್ಲಿ ಹೋಗಿ ನಾನೊಂದು ಥಂಬ್ ಪ್ರಿಂಟ್ ಮಾಡ್ಕೊಂಡ್ಬಿಯಪ್ಪ ಅಂತಂದರೆ ಆರಾಮಾಗಿ
ಆಗಿ ಮಾಡ್ಕೊಡ್ತಾರೆ. ಅದೊಂದು ಸರ್ವಿಸ್ ಸೆಂಟರ್ ಅಂದರೆ ಆ್ಯಕ್ಚುಲಿ ಆ ರೀತಿ ಅಲ್ಲ. ಇಲ್ಲಿಂದ ನೀವೊಂದು ಸ್ಟೋರ್ಗಳಿರುತ್ತೆ, Paytm ಸ್ಟೋರ್, ಅಲ್ಲಿ ಹೋಗಿ ನೀವು ಸಿಂಪಲ್ ಆಗಿ ನಿಮ್ಮ ತಮ್ಮ ಪ್ರಿಂಟ್ನ ಮಾಡ್ತಾರೆ, ಫ್ರೀ ಆಗಿ ಮಾಡ್ಕೊಡ್ತಾರೆ. KYC ಕಂಪ್ಲೀಟ್ ಆಗುತ್ತೆ. Paytm ಅಲ್ಲಿ ನಿಮಗೆ ತುಂಬ ಒಂದು ಪ್ರೋಮೋ ಕೋಡ್ ಸಿಗುತ್ತೆ, ಫಸ್ಟ್ ಟೈಮ್ ಫ್ರೀ ಆಗಿ ಪ್ರಾಡಕ್ಟ್ ಕೂಡ ಆರ್ಡರ್ ಮಾಡ್ಕೋಬಹುದು. ಅಂತೂ ದೀಕ್ಷಿತ್ ಅವ್ರು ಕೇಳ್ತಾರೆ, ಹೌದು ಬ್ರೋ ನಿಮಗೆ ಯೂಟ್ಯೂಬ್ನಿಂದ ಎಷ್ಟೊಂದು ಹಣ ಬಂದಿದೆ ಅಂತ ತಿಳಿಸ್ಕೊಡಿ ಅಂತಂದರೆ, ಖಂಡಿತ ನೀವು ನನ್ನ ಬ್ಲಾಗ್ ಚಾನಲಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಅಲ್ಲಿ ಬಂದೇ ಬರುತ್ತೆ. ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಟ್ ಖಂಡಿತ ಬಂದೇ ಬರುತ್ತೆ. ಸದ್ಯಕ್ಕೆ ಹೇಳ್ಕುವಷ್ಟು ನಾನಂತೂ ಇಲ್ಲಿಂದ ಅರ್ನಿಂಗ್ ಮಾಡ್ತಾ ಇಲ್ಲ ಯೂಟ್ಯೂಬ್ನಿಂದ. ಬಟ್ ಒನ್ ಟೈಮ್ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ, ಯಾವ ರೀತಿಯ ಒಂದು ಕ್ರಿಯೇಟರ್ಸ್ಲಿಂದ ಹಣ ಗಳಿಸ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ. ಪ್ರಸಾದ್ ಅವ್ರು ಕೇಳ್ತಾ ಇದ್ದಾರೆ, ಮೇಕ್ ಅ ವಿಡಿಯೋ ಅಬೌಟ್ ಬೆಸ್ಟ್ ಪ್ರಿಂಟರ್. ಖಂಡಿತ ನಾನು ಟ್ರೈ ಮಾಡ್ತೀನಿ. ಈ ಒಂದು ಪ್ರಿಂಟರ್ನ ಬಗ್ಗೆ ಒಂದು ಇನ್ ಡೀಟೇಲ್ಸ್ ವಿಡಿಯೋನ ಮಾಡೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡೋಣ ಅಂತ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ರಂಗಸ್ವಾಮಿ ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಕ್ವಶನ್ ಪ್ರಕಾರ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಯಾರಾದರೂ ಬೇರೆಯವರೊಂದು ಸ್ಪೈ ಅಪ್ಲಿಕೇಶನ್ ಆಗಿರಲಿ ಅಥವಾ ಬೇರೆ ಯಾವುದೋ ಒಂದು ಡೀಟೇಲ್ಸ್ನ ಶೇರ್ ಮಾಡುವಂಥ ಒಂದು ಅಪ್ಲಿಕೇಶನ್ ಇದ್ದರೆ ಯಾವ ರೀತಿ ತಿಳ್ಕೊಳ್ಳೋದು ಅಂತ ಕೇಳಿದರೆ, ನೀವು ಖಂಡಿತ ನಿಮ್ಮ ಒಂದು ಸೆಟ್ಟಿಂಗ್ಸ್ನಲ್ಲಿ ಹೋಗಿ, ಆ್ಯಪ್ ಸೆಟ್ಟಿಂಗ್ಸ್ನಲ್ಲಿ ಹೋಗಿ, ನಿಮಗೆ ಯಾವುದು ಅಪ್ಲಿಕೇಶನ್ ಕಣ್ಮುಂದೆ ಯಾವುದನ್ನು ಯೂಸ್ ಮಾಡೋದು ಬಿಟ್ಟು ಬೇರೆ ಒಂದು ಅಪ್ಲಿಕೇಶನ್ಸ್ ಇರುತ್ತೆ, ಅವನ್ನೆಲ್ಲ ಒಂದು ಸಲ ಇಲ್ಲಿಂದ ಕ್ಲಿಯರ್ ಮಾಡಿ ಹಾಕಿ. ಅಪ್ಲಿಕೇಶನ್ ಸೆಟ್ಟಿಂಗ್ಸ್ನಲ್ಲಿ ಹೋಗಿ, ಆ್ಯಪ್ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ನೀವು ಒಂದು ಅಲ್ಲಿಂದ ಡಿಸೇಬಲ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು. ಇದರಿಂದ ನಿಮ್ಮ ಯಾವುದೇ ಡೀಟೇಲ್ಸ್ ಹೊರಗಡೆ ಹೋಗಲ್ಲ. ಯಾವುದು ನಿಮಗೆ ಗೊತ್ತಿಲ್ಲ ಅದನ್ನೆಲ್ಲ ಒಂದ್ಸಲ ಕ್ಲೀನ್ ಮಾಡಿಬಿಡಿ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಸಂತೋಷ್ ಅವ್ರು ಕೇಳ್ತಾ ಇದ್ದಾರೆ, ನೀವು ಹೇಗೆ ವಿಡಿಯೋ ಎಡಿಟ್ ಮಾಡ್ತೀರಾ ಮತ್ತು ಯಾವ ಒಂದು ಸ್ಪೀಕರ್ನ ಯೂಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ತಿಳಿಸಿ ಅಂತ ಇದ್ದಾರೆ. ನನ್ನ ಪ್ರಕಾರ ಇಲ್ಲಿಂದ ಸ್ಪೀಕರ್ ಜಾಗದಲ್ಲಿ ಮೈಕ್ನ ಕೇಳ್ತಾ ಇದ್ದಾರೆ ಅನ್ಕೋತಾ ಇದ್ದೀನಿ. ಮೈಕ್ ಅಂತ ನಾನು ಜೂಮ್ H1 ಯೂಸ್ ಮಾಡ್ತೀನಿ. ಇನ್ನೊಂದು ಬೋಯನ ಒಂದು ಕಾಲರ್ ಮೈಕ್ ಇದೆ, ಇದನ್ನು ಯೂಸ್ ಮಾಡ್ತೀನಿ. ಇದು ಬಿಟ್ಟರೆ ಸ್ಪೀಕರ್ ನಾನು ಯಾವುದು ಯೂಸ್ ಮಾಡಲ್ಲ. ಸಾಂಗ್ಸ್ ಕೇಳೋಕ್ಕೆ ಲ್ಯಾಪ್ಟಾಪ್ನಲ್ಲಿ ಕೇಳ್ತೀನಿ ಮತ್ತು ಮೊಬೈಲ್ನಲ್ಲಿ ಕೇಳ್ತೀನಿ. ಇದ್ರ ಜೊತೆ ನಾನು ಎಡಿಟ್ ಮಾಡೋದು ಯಾವುದಪ್ಪ ಅಂತಂದರೆ ಫಿಲ್ಮರ್, ವಂಡರ್ಶೇರ್ ಫಿಲ್ಮರ್ ಸಾಫ್ಟ್ವೇರ್ನ ನಾನೊಂದು ಯೂಸ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ. ಬಟ್ ಅಪ್ಗ್ರೇಡ್ ಮಾಡಿದ ನಂತರ ಕೂಡ ನಿಮಗೆ ಒಂದು ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇವೇ ಒಂದು ಕ್ವಶನ್ಸ್ಗಳಾಗಿತ್ತು. ನಿಮ್ಮ ಒಂದು ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದೇ ರೀತಿ ನಿಮ್ಮ ಒಂದು ಸ್ಪೆಷಲ್ ಆನ್ಸರ್ ಬೇಕಾಗಿತ್ತು ಅಂದರೆ ನಮಗೆ ಕೆಳಗಡೆ Asksomz ಅಂತ ಟೈಪ್ ಮಾಡಿಬಿಟ್ಟು ನಿಮ್ಮೊಂದು ಕ್ವಶನ್ ಹಾಕಿರ್ಬೋದು. ಮುಂದಿನ Asksomz 13ನೇ ಎಪಿಸೋಡ್ನಲ್ಲಿ ನಿಮ್ಮ ಒಂದು ಕ್ವಶನ್ಸ್ಗಳು ಮಟ್ಟಬಹುದು ನಿಮ್ಮದೇ ತೊಗೊಂಡಿರ್ತೀವಿ. ಸೊ ಸದ್ಯಕ್ಕೆ ಇಷ್ಟೇ ಆಗಿತ್ತು. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯಾಗಿ ಮೋಟಿವೇಟ್ ಆಗಿ ಕಮೆಂಟ್ಸ್ ಮಾಡ್ತಾ ಇರಿ. ನಮಗೆ ಸಪೋರ್ಟ್ ಇರಲಿ, ಬೆಂಬಲ ಇರಲಿ. ಇನ್ನೂ ಕನ್ನಡದಲ್ಲಿ ತುಂಬ ಬೆಳೆಯೋಣ, ಸಪೋರ್ಟ್ ಇರಲಿ, ಇದ್ದೇ ಇರುತ್ತೆ ಕನ್ನಡಿಗ. Thank you. Peace. Bye. Bye. Bye.